ನಿಮ್ಗೆ ಯಾವಾಗ್ಲಾದ್ರೂ ಅನಿಸಿದ್ಯಾ, ದಿನ ಇಡೀ ಬ್ಯುಸಿ ಇದ್ರೂ ದಿನದ ಕೊನೆಯಲ್ಲಿ ಇವತ್ತು ನಾನೇನ್ ಮಾಡ್ದೆ ಅನ್ನುವಂತಹ ಪ್ರಶ್ನೆಗೆ ಉತ್ತರನೇ ಸಿಗೋದಿಲ್ಲ. ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಗಂಟೆಗಳು ಕಳೆದಿರುತ್ತೆ. ಕೆಲಸ ಶುರು ಮಾಡ್ಬೇಕನ್ಸುತ್ತೆ, ಆದ್ರೆ ಏನು ಮೋಟಿವೇಶನ್ ಬರೋದಿಲ್ಲ. ಆದ್ರೆ ಸೈಕಾಲಜಿಯಲ್ಲಿ ಇರುವ ಕೇವಲ 3 ಸಣ್ಣ ಟ್ರಿಕ್ಸ್ ನಿಮ್ಮ ಫೋಕಸ್, ಮೋಟಿವೇಶನ್ ಮತ್ತೆ ಪ್ರೊಡಕ್ಟಿವಿಟಿಯನ್ನ ಬದಲಾಯಿಸಬಹುದು. ಇಲ್ಲಿ ನಾನು ಹೇಳುವಂತಹ ಕೊನೆಯ ಟ್ರಿಕ್ ಬಗ್ಗೆ ಗೊತ್ತಾದ್ಮೇಲೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ನೋಡಿ. ನಮಸ್ಕಾರ ಸ್ನೇಹಿತರೆ, ವೆಲ್ನೆಸ್ ಫ್ಯಾಕ್ಟ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೈಕಾಲಜಿ ಆಧಾರಿತ 3 ಪವರ್ಫುಲ್ ಹ್ಯಾಬಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ 3 ಹ್ಯಾಬಿಟ್ಸ್ ಅನ್ನು ಫಾಲೋ ಮಾಡಿದ್ರೆ ನಿಮ್ಮ ಫೋಕಸ್ ಹೆಚ್ಚಾಗುತ್ತೆ, ಕೆಲಸ ಮುಂದೂಡೋದು ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಗೋಲ್ಸ್ ಕೂಡ ವೇಗವಾಗಿ ಸಾಗಬಹುದು. ಹಾಗಾದ್ರೆ ಶುರು ಮಾಡೋಣ. ಬಹಳ ಜನ ಹೇಳ್ತಾರೆ, ನಾಳೆಯಿಂದ ಎಕ್ಸರ್ಸೈಸ್ ಮಾಡ್ತೀನಿ, ನಾಳೆಯಿಂದ ಪುಸ್ತಕ ಓದ್ತೀನಿ, ನಾಳೆಯಿಂದ ಲೈಫ್ ಚೇಂಜ್ ಮಾಡ್ತೀನಿ. ಆದರೆ ಆ ನಾಳೆ ಯಾವತ್ತೂ ಬರೋದಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ನಮ್ಮ ಬ್ರೈನ್ಗೆ ಎಕ್ಸಾಕ್ಟ್ ಪ್ಲಾನ್ ಇಲ್ಲ. ಸೈಕಾಲಜಿ ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ಗುರಿ ಇಡೋದಕ್ಕಿಂತ ಆ ಗುರಿಯನ್ನು ಎಲ್ಲಿ ಮತ್ತು ಯಾವಾಗ ಮಾಡ್ತೀವಿ ಅನ್ನೋದನ್ನ ನಿರ್ಧರಿಸೋದು ಹೆಚ್ಚು ಮುಖ್ಯ. ಉದಾಹರಣೆಗೆ, ನಾನು ಎಕ್ಸರ್ಸೈಸ್ ಮಾಡ್ತೀನಿ ಅನ್ನೋದು ಗೋಲ್ ಆದರೆ ಬೆಳಗ್ಗೆ 7 ಗಂಟೆಗೆ ಕಾಫಿ ಕುಡಿದ ನಂತರ 20 ನಿಮಿಷ ವಾಕ್ ಮಾಡ್ತೀನಿ ಅನ್ನೋದು ಒಂದು ಸ್ಪಷ್ಟ ನಿರ್ಧಾರ. ಇದರಿಂದ ನಿಮ್ಮ ಮೆದುಳಿಗೆ ಒಂದು ಸರಿಯಾದ ಸೂಚನೆ ಸಿಗುತ್ತೆ. ಇನ್ನೊಂದು 2 ಮಿನಿಟ್ಸ್ ರೂಲ್. ಕೆಲಸ ಶುರು ಮಾಡೋದೇ ಕಷ್ಟ, ಇದು ಎಲ್ಲರ ಸಮಸ್ಯೆ. ರಿಪೋರ್ಟ್ ಬರೀಬೇಕು, ರೂಮ್ ಕ್ಲೀನ್ ಮಾಡಬೇಕು, ಸ್ಟಡಿ ಮಾಡಬೇಕು, ಆದ್ರೆ ಮನಸ್ಸು ಹೇಳುತ್ತೆ ಇನ್ನೂ ಸ್ವಲ್ಪ ಹೊತ್ತಿನ ನಂತರ ಮಾಡೋಣ. ಇದಕ್ಕೆ ಸೈಕಾಲಜಿಯಲ್ಲಿ ಒಂದು ಪವರ್ಫುಲ್ ಟ್ರಿಕ್ ಇದೆ, ಅದೇ 2 ಮಿನಿಟ್ ರೂಲ್. ಯಾವುದೇ ಕೆಲಸವನ್ನು ಕೇವಲ 2 ನಿಮಿಷ ಮಾತ್ರ ಮಾಡ್ತೀನಿ ಅಂತ ನಿರ್ಧರಿಸಿ. ಸ್ಟಡಿ ಮಾಡ್ಬೇಕಾ? ಕೇವಲ 2 ನಿಮಿಷ ಪುಸ್ತಕ ತೆರೆದು ಓದಿ. ಎಕ್ಸರ್ಸೈಸ್ ಮಾಡ್ಬೇಕಾ? ಕೇವಲ 2 ನಿಮಿಷ ಶುರು ಮಾಡಿ. ಅದ್ಭುತ ಏನಂದ್ರೆ, ಒಮ್ಮೆ ಶುರು ಮಾಡಿದ್ಮೇಲೆ ನಮ್ಮ ಬ್ರೈನ್ ಅದನ್ನ ಮುಂದುವರಿಸಲು ಹೆಚ್ಚು ಆಸಕ್ತಿ ತೋರಿಸುತ್ತೆ. ಕೆಲಸ ಮುಗಿಸುವುದಕ್ಕಿಂತ ಕೆಲಸ ಶುರು ಮಾಡೋದೇ ದೊಡ್ಡ ಚಾಲೆಂಜ್. ಇನ್ನು ದಿನದ ಕೊನೆಯಲ್ಲಿ ಕೇವಲ 1 ನಿಮಿಷ ಸಮಯ ತೆಗೆದುಕೊಳ್ಳಿ. ನಿಮ್ಮನ್ನೇ ನೀವು 2 ಪ್ರಶ್ನೆ ಕೇಳ್ಕೊಳ್ಳಿ. ಮೊದಲ ಪ್ರಶ್ನೆ, ಇವತ್ತು ಯಾವುದು ಚೆನ್ನಾಗಾಯಿತು? 2ನೇ ಪ್ರಶ್ನೆ, ನಾನು ಇನ್ನೂ ಚೆನ್ನಾಗಿ ಏನ್ ಮಾಡಬಹುದಿತ್ತು? ಇದು ನಿಮ್ಮನ್ನೇ ನೀವು ಮಾಡುವಂತಹ ಕ್ರಿಟಿಸಿಸಮ್ ಅಂತ ಅಂದುಕೊಳ್ಬೇಡಿ. ಇದು ನಿಮ್ಮನ್ನು ನೀವು ಇಂಪ್ರೂವ್ ಮಾಡುವಂತಹ ವಿಧಾನ. ಮೊದಲ ಪ್ರಶ್ನೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. 2ನೇ ಪ್ರಶ್ನೆ ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಸ್ನೇಹಿತರೆ, ಇಂದು ನಾವು ತಿಳಿದುಕೊಂಡ 3 ಪವರ್ಫುಲ್ ಸೈಕಾಲಜಿ ಹ್ಯಾಬಿಟ್ ನಿರಂತರವಾಗಿ ಫಾಲೋ ಮಾಡಿದ್ರೆ, ಮೊದಲನೇದು ಸ್ಪಷ್ಟ ನಿರ್ಧಾರ, ಇನ್ನೊಂದು 2 ಮಿನಿಟ್ಸ್ ರೂಲ್, ಕೊನೆಯದ್ದು ಸ್ವಯಂ ಅವಲೋಕನ. ಈ 3 ಹ್ಯಾಬಿಟ್ಸ್ ಸರಳವಾಗಿವೆ, ಆದರೆ ನಿರಂತರವಾಗಿ ಫಾಲೋ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಈ 3ರಲ್ಲಿ ನೀವು ಯಾವ ಹ್ಯಾಬಿಟ್ ಹಿಂದೆ ಪ್ರಯತ್ನ ಮಾಡ್ತೀರಾ? ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವೆಲ್ನೆಸ್ ಫ್ಯಾಕ್ಟ್ಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.